ಇವತ್ತು ಊರಿನಲ್ಲಿ ಆಗಿರ್ತಕ್ಕಂಥ ಬಿಕ್ಕಟ್ಟಿನ ವಿಚಾರಗಳನ್ನು ಒಳಗೊಂಡಂಥ ಒಂದು ಮನವಿಯನ್ನು ಇವತ್ತು ಅವರಿಗೆ ಸಲ್ಲಿಸೋರಿದ್ದೀವಿ. ಮನವಿ ಸಲ್ಲಿಸಿದ ಅಷ್ಟೇ ಬಿಟ್ಬಿಡೋ ಅಂಥದ್ದೇನಿಲ್ಲ. ಈಗ ಆಗಿರ್ತಕ್ಕಂಥ ಅನಾಹುತಕ್ಕೆ ಯಾರು ಪರಿಹಾರ ಕೊಡೋರು ನಮಗೆ, ಇದು ಭಾಳ ಮುಖ್ಯ. ಈಗ ಆಗಿರ್ತಕ್ಕಂಥ ಅನಾಹುತಕ್ಕೆ ನಮಗೆ ಪರಿಹಾರ ಕೊಡೋರು ಯಾರು ಅನ್ನುವಂಥ ಪ್ರಶ್ನೆ. ಹಾಗಾಗಿ ಈ ಒಂದು ಮನವಿಯನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಒಂದು ಮಾತು ನಾನು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಮೊನ್ನೆ ನೀವೇನಾ ಸರ್ ಹೋಗಿದ್ದಲ್ಲಿ? ನಾನು ಹೋಗಿದ್ದೆ. ನೀವು ಮೇಡಮ್ ನಾನು ಹೋಗಿದ್ದೆ. ಇವತ್ತು ತಾವು ಕೂಡ ಭಾಳಷ್ಟು ವರ್ಷಗಳಿಂದ ಸರ್ವಿಸ್ ಮಾಡಿದ್ದೀರಿ. ಯಾವುದೇ ಒಂದು ಕ್ರಮ ತಗೊಳ್ಬೇಕಾದ್ರೆ ಆ ಕ್ರಮದ ಪೂರ್ವದಲ್ಲಿ ಏನು ಫಾರ್ಮಾಲಿಟೀಸ್ ಇದೆ ಅಂತಕ್ಕಂಥದ್ದು ತಮಗೆ ಗೊತ್ತಿಲ್ವಾ ಸರ್? ಗೊತ್ತಿದೆ. ಮಾತಾಡ್ಬೋದಾ? ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇಲ್ಲ, ಇದೊಂದು ಫೈನಲ್ ಆಗ್ಬಿಟ್ಟು ಆಮೇಲೆ ಮನವಿ ಕೊಡೋಣ. ಎಲ್ಲ ನೇಕಾರರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಇವತ್ತು ನನ್ನ ವಿಲನ್ ಥರ ನೀವೆಲ್ಲ ನೋಡ್ತಾ ಇದ್ದೀರಾ. ನನ್ನ ಬಗ್ಗೆ ನಿಮಗೆ ಭಾಳ ಕೆಟ್ಟ ಭಾವನೆ ಇರೋದು ನಮಗೆ ಕಂಡು ಬರ್ತಾ ಇದೆ. ನಾನು ಒಂದು 28 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ 2006ರಲ್ಲಿ ಕೆಲಸ ಮಾಡಿದ್ದೀನಿ. ನಾನಿಲ್ಲಿ 2006ರಲ್ಲಿ ಜೂನಿಯರ್ ಲೆವೆಲಲ್ಲಿ ಕೆಲಸ ಮಾಡಿದ್ದೀನಿ. ನಿಮ್ಮೆಲ್ಲ ಸಮಸ್ಯೆಗಳು ಗೊತ್ತು. ನಾನು ಬೆಂಗಳೂರಲ್ಲೂ ಕೆಲಸ ಮಾಡಿದ್ದೀನಿ. ನೇಕಾರರ ಸಮಸ್ಯೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಬೇರೆ ಎಲ್ಲರಿಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಯಾಕಂದರೆ ಬೆಂಗಳೂರಲ್ಲಿ ಸಂಪಂಗಿ ರಾಮನಗರದಲ್ಲಿ, ವಿನಾಯಕ್ ನಗರದಲ್ಲಿ ನೂರಾರು ಬಣ್ಣ ಹಾಕೋ ಕಾರ್ಖಾನೆಗಳಿದ್ದಾವೆ. ಅಲ್ಲೂ ಈ ಥರ ಪ್ರಾಬ್ಲಮ್ ಆದಾಗ ನಾವೆಲ್ಲ ಏನು ಮಾಡಿದ್ದೀವಿ, ಅಸೋಸಿಯೇಷನ್ ಅವ್ರನ್ನ ಕರ್ಕೊಂಡೋಗಿ ಟೆಕ್ಸ್ಟೈಲ್ ಕಮಿಷನರ್ ಮುಂದೆ ಮಾತಾಡಿ ಅವ್ರಿಗೆಲ್ಲ ಒಂದು ಜಾಗ ಕೊಡಿಸಿದ್ದೀವಿ. ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮತ್ತು ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವ್ರಿಗೆಲ್ಲ ಕೊಟ್ಟು, ಆಮೇಲೆ ಅವ್ರಿಗೆ ಒಂದು ಸಿಂಪಲ್ ಟ್ರೀಟ್ಮೆಂಟ್ ಟೆಕ್ನಾಲಜಿನ ನಾವು ಪ್ರೊವೈಡ್ ಮಾಡಿಕೊಟ್ಟು ನಾವು ನಿಮ್ಮ ಜೊತೆ ಇದ್ದೀವಿ. ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಮಗೆ ವೈರಿಗಳಲ್ಲ. ಇದು ನಿಮ್ಮ ಜೀವನ, ಇದು ನಿಮ್ಮ ಕುಲಾಂತರ ಕಸುಬು ಅಂತಲೂ ನನಗೂ ಚೆನ್ನಾಗಿ ಗೊತ್ತಿದೆ. ಅವತ್ತು ಏನಾಯಿತು ಅಂದರೆ, ಅವತ್ತು ನೆಕ್ಸ್ಟ್ ಡೇ ಲೋಕಾಯುಕ್ತರು ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು, ಸಮಸ್ಯೆಗಳನ್ನ ಆಲಿಸ್ತಾಯಿದ್ರು. ಯಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟ. ನಾನು ಹೋದಾಗ ಅವ್ರಿಗೆ ಓನರ್ಗೆ ಹೇಳಿದೆ, ಇವ್ರನ್ನ ಖಾಲಿ ಮಾಡಿಸಿ, ಆ ಜಾಗದಿಂದ ಖಾಲಿ ಮಾಡಿಸಿ ಅಂತ ಹೇಳಿದೆ. ಅದರಿಂದ ಅವನು ಓನರ್ ಬಂದು ಹೊಡೆದಾಗ್ತಾನೆ ಅಂತ ನನಗೆ ಗೊತ್ತಿಲ್ಲ. ತಪ್ಪು ಸರ್, ತಪ್ಪು, ಇದು ತಪ್ಪು ಮಾಹಿತಿ. ಚರ್ಚೆ ಬೇಡ, ಒಂದು ನಿಮಿಷ. ಇವಾಗ ಅವನೇನಾದ್ರು ಹೊಡೆದಾಕಿದ್ರೆ ತಪ್ಪಾಗ್ತದೆ. ನೀವು ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ, ಅವನ ಮೇಲೆ ಓನರ್ ಮೇಲೆ ಕಂಪ್ಲೇಂಟ್ ಕೊಡಿ. ಅವನಿಂದ ನಾನು ಕಾಂಪನ್ಸೇಟ್ ಮಾಡಿಸ್ತೀನಿ. ಇವಾಗ ಇನ್ನೊಂದು ಎಲ್ಲರಿಗೂ ಹೇಳ್ತೀನಿ ನಾನು. ಇವಾಗ ನೀವೆಲ್ಲ ಇಷ್ಟು ಒಗ್ಗಟ್ಟಾಗಿರೋದು ನೋಡಿ ನನಗೆ ಭಾಳ ಸಂತೋಷ ಆಗಿದೆ. XMLA ನಾವು ವೆಂಕಟರಮಣಪ್ಪ ಸಾಹೇಬರು ನನ್ನ ಹತ್ರ ಮಾತಾಡಿದ್ದಾರೆ. DC ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ನಾನು ನಮ್ಮ ಚೇರ್ಮನ್ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ನೀವೆಲ್ಲ ಒಂದು ಇದು ಕೊಟ್ಟರೆ, ನಿಮಗೆ ಇಲ್ಲೇ ಟೆಕ್ಸ್ಟೈಲ್ ಪಾರ್ಕಲ್ಲಿ ಒಂದು ಜಾಗ ಕೊಟ್ಟು, ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ಜಾಗ ಕೊಡಿಸು. ನಿಮಗೆಲ್ಲ ಒಂದು ಇಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದು ಈಸಿ. ಇಲ್ಲಿ ಇದು ಸರ್ಕಾರಿ ಜಮೀನಿದೆ, ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಿಮಗೆಲ್ಲ ಫೆಸಿಲಿಟಿ ಮಾಡಿಕೊಡೋದು ಇದಿದೆ. ಇದನ್ನು ನಮ್ಮ ಸೀನಿಯರ್ ಅಧಿಕಾರಿಗಳ ಜೊತೆ ಮಾತಾಡಿ ನಾನೇ ಮುಂದಾಳತ್ವ ವಹಿಸಿ ನಿಮ್ಮ ಅಧ್ಯಕ್ಷನ ಕರ್ಕೊಂಡೋಗಿ ಟೆಕ್ಸ್ಟೈಲ್ ಕಮಿಷನರ್ ಹತ್ರ ಮಾತಾಡಿ ಈ ಕೆಲಸನ ಫಾಸ್ಟಾಗಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಅಲ್ಲಿವರೆಗೂ ನಮ್ಮಿಂದ ಏನು ತೊಂದರೆ ಆಗಲ್ಲಮ್ಮ. ಅಲ್ಲಿಂದ ಅದು ಅವ್ರ ಹತ್ರ ಮಾತಾಡ್ತೀನಿ. ನಾನು ಓನರ್ ಹತ್ರ ಮಾತಾಡ್ತೀನಮ್ಮ. ಓನರ್ ಹತ್ರ